ಅಂದರೆ ಮಹಿಳಾ ಸುರಕ್ಷತೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನುಗಳೆಲ್ಲ ಇದ್ದಾವೆ. ಆದರೂ ಅಪರಾಧ ಪ್ರಕರಣಗಳು ಕಡಿಮೆ ಆಗ್ತಾಯಿಲ್ಲ, ಜಾಸ್ತಿನೇ ಆಗ್ತಾಯಿದೆ. ಇದಕ್ಕೆ ಪರಿಹಾರಕ್ಕೆ ಏನು ಮಾಡಬಹುದು? ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ನಿಂದ ಅಲ್ಲಿ ಸ್ವಲ್ಪ ನೈತಿಕತೆ ಇನ್ನೊಂದಷ್ಟು ಜಾಸ್ತಿ ಕಲಿಸ್ಬೇಕಾ, ಅಥವಾ ಬೇರೆ ಇನ್ನೇನಾದರೂ ಪರಿಹಾರಗಳು ಇದೆಯಾ ಅಂತ? ಸರ್, ಈಗ ಮಹಿಳಾ ಸುರಕ್ಷತೆ ಅಂತ ಹೇಳಿದ್ರೆ ಎರಡು ರೀತಿ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಮಹಿಳೆಯರ ಸುರಕ್ಷೆ ಒಂದು ದೈಹಿಕವಾಗಿ ಇರುವಂಥದ್ದು, ಇನ್ನೊಂದು ಮಾನಸಿಕವಾದ ಸುರಕ್ಷತೆನೂ ಇರಬೇಕು. ಏಕೆಂದರೆ ಮಾನಸಿಕವಾಗಿ ಅಭದ್ರತೆಯನ್ನು ಸೃಷ್ಟಿ ಮಾಡಿಬಿಟ್ಟು ದೈಹಿಕವಾಗಿ ಎಲ್ಲ ರೀತಿ ಸುರಕ್ಷತೆಯನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಈಗ ನಾನು ಇನ್ಸೆಕ್ಯೂರ್ ಫೀಲ್ ಮಾಡಿಕೊಂಡು ನನಗೆ ಎಲ್ಲನೂ ಅವಕಾಶಗಳಿದೆ ಅಂತ ಹೇಳಿದ್ರೆ ಅದು ಸುರಕ್ಷತೆ ಅನಿಸೋದಿಲ್ಲ. ಸೊ ಸುರಕ್ಷತೆಗೆ ಎರಡು ಆಯಾಮಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೈಹಿಕವಾಗಿ ನಮಗೆ ಸುರಕ್ಷತೆ ಬೇಕಾಗಿರುತ್ತೆ, ಹಾಗೆ ಮಾನಸಿಕವಾಗಿಯೂ ಸುರಕ್ಷತೆ ಬೇಕಾಗಿರುತ್ತೆ. ಮಾನಸಿಕವಾದ ಸುರಕ್ಷತೆ ಅಂತ ಹೇಳಿದ್ರೆ ಅದು ನಮಗೆ ಮಾರಲಿ ಸಪೋರ್ಟ್ ಕೊಡುವಂಥದ್ದು, ಮತ್ತು ಎನ್ಕರೇಜ್ಮೆಂಟು, ಪ್ರೋತ್ಸಾಹ, ವಿಶ್ವಾಸ ತೋರಿಸುವಂಥದ್ದು, ನಂಬಿಕೆಯನ್ನು ನಮ್ಮಲ್ಲಿ ಬೆಳೆಸೋದು, ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಭರವಸೆಯನ್ನು ತುಂಬೋದಿದೆಯಲ್ಲ, ಅದು ನಮಗೆ ಸೆಕ್ಯೂರಿಟಿ ಅಂತ ಅನಿಸುತ್ತೆ. ಮತ್ತು ಸುರಕ್ಷತೆ ಅಂತ ಹೇಳಿದ್ರೆ ಇವಾಗ ನೋಡಿ, ದೈಹಿಕವಾಗಿ ಹಲ್ಲೆ ಮಾಡಿಬಿಡಬಹುದು, ಆದರೆ ಅದರಿಂದ ಚೇತರಿಕೆ ಉಂಟಾಗ್ಬಿಡುತ್ತೆ. ಆದರೆ ಮಾನಸಿಕವಾಗಿ ಮಾಡೋ ಹಲ್ಲೆಗಳಿಗೆ ತುಂಬ ಟೈಮ್ ಹಿಡಿಯುತ್ತೆ. ಕಲೆ ದೇಹದ ಮೇಲೆ ಉಳ್ಕೊಳ್ಬೋದು, ಆದರೆ ಮನಸ್ಸಿನಲ್ಲಿ ಉಳ್ಕೊಳ್ಳುವಂಥ ಕಲೆಗಳಿರುತ್ತಲ್ಲ ಅದು ಬೇಗ ಮಾಯೋದಿಲ್ಲ. ಹಾಗಾಗಿ ಎರಡು ರೀತಿಯ ಸುರಕ್ಷತೆ ಮಹಿಳೆಗೆ ಅಗತ್ಯ ಇದೆ. ಕಾನೂನಿನಲ್ಲಿ ನೀವು ಹೇಳಿದರೆ ನೈತಿಕವಾಗಿ ಏನು ಹೇಳಿದ್ರಿ ಸರ್? ಶಿಕ್ಷಣದಲ್ಲಿ ನೈತಿಕತೆ ಕೊಡಬೇಕು ಅಂತ ಅದೇ ಹೇಳ್ತಾ ಇರೋದು. ಶಿಕ್ಷಣದಲ್ಲಿ ನೈತಿಕತೆ ಅನ್ನೋದು ಬರೀ ಶಿಕ್ಷಣದಲ್ಲಿ ಪುಸ್ತಕದಲ್ಲಿ ಓದ್ಬಿಟ್ಟು ಮಹಿಳೆಯರನ್ನು ಗೌರವಿಸಿ, ಮಹಿಳೆ ಏನು ಮಾತೃ ದೇವೋಭವ ಅಂತ ಅನ್ನೋದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮ್ಮಂತೆ ತತ್ರ ದೇವತಃ ಅಂತ ಶ್ಲೋಕಗಳನ್ನ ಉದ್ಧರಿಸ್ಬಿಡೋದ್ರಿಂದ ಮಹಿಳೆಯರ ಸುರಕ್ಷತೆ ಆಗೋದಿಲ್ಲ. ನೀವು ಅಲ್ಲಿ ಸುರಕ್ಷತೆ ಅನ್ನೋದಕ್ಕೆ ಏನೇನು ಪ್ಯಾರಾಮೀಟರ್ಸ್ ಇದೆ ಅದನ್ನು ಅರ್ಥ ಮಾಡಿಸ್ಕೊಡ್ಬೇಕು ಒಂದು. ಆಮೇಲೆ ನೀವು ಬರೀ ಶಿಕ್ಷಣದಲ್ಲೇ ನಾನು ನೈತಿಕತೆ ತುಂಬಿಟ್ಟು ಸುರಕ್ಷತೆ ತಂದುಬಿಡ್ತೀನಿ ಅಂದರೆ ಅದು ಅಷ್ಟು ಪರಿಣಾಮಕಾರಿಯಾಗಿರೋದಿಲ್ಲ. ನೀವು ಜೀವನದಲ್ಲಿ ಅದನ್ನು ತಂದು ತೋರಿಸ್ಬೇಕು. ಅಂದರೆ ನಮ್ಮ ದಿನನಿತ್ಯದ ಒಡನಾಟದಲ್ಲಿ ಈಗ ನಿಮ್ಮ ಜೊತೆ ಕೆಲಸ ಮಾಡುವಂತಹ ಮಹಿಳಾ ನಾವು ಸಿಬ್ಬಂದಿಗಳಿಗೆ ಇವ್ರ ಜೊತೆ ಸ್ವಲ್ಪ ಲೇಟ್ ನೈಟ್ ಕೆಲಸ ಮಾಡಿದ್ರೂ ನನಗೆ ಏನು ಅಂತ ಹ್ಯಾರಾಸ್ಮೆಂಟ್ ಇರೋದಿಲ್ಲ, ಅಥವಾ ನನಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ ಅಂತನೋ ವಾತಾವರಣನ ಸೃಷ್ಟಿ ಮಾಡಬೇಕು. ನೀವು ಮೊದಲನೇದಾಗಿ ನೀವು ಅಂದರೆ ಎಲ್ಲರೂ ಸೇರಿಕೊಂಡಂಗೆ ಎಲ್ಲರದ್ದು ಒಳಗೊಳ್ಳುವಿಕೆ ಇರುತ್ತೆ ಇದರಲ್ಲಿ. ಜೊತೆಗೆ ಈ ರೀತಿ ನಾನು ಕೆಲಸ ಮಾಡೋದ್ರಿಂದ ನನಗಾಗಲಿ ನನ್ನ ವ್ಯಕ್ತಿತ್ವಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದು ಆದರೆ ಡೆಫಿನೆಟಾಗಿ ಅದು ಸುರಕ್ಷತೆ ಸಿಕ್ಬಿಡುತ್ತೆ. ಅಂದರೆ ಶಿಕ್ಷಣದಲ್ಲಿ ತರ್ತಾ ಹೋಗಬೇಕು ಸತ್ಯ. ಅದು ಶಿಕ್ಷಣ ಎಲ್ಲಿಂದ ಶುರು ಆಗುತ್ತೆ? ಮನೆಯಿಂದ ಶುರು ಆಗುತ್ತೆ ಅಂತ ಹೇಳ್ತಾರೆ. ಈಗ ಎಷ್ಟೋ ಜನ ಮನೆಯಲ್ಲಿ ದೌರ್ಜನ್ಯ ಮಾಡುವಂಥವ್ರು ಇರ್ತಾರೆ. ಹೆಂಡತಿ ಮೇಲೆ, ತಾಯಿ ಮೇಲೆ, ಮಗಳ ಮೇಲೆ, ಅಥವಾ ಸಹೋದರಿಯರ ಮೇಲೆ. ಅದು ಈ ಕಡೆಯಿಂದ ಆ ಕಡೆನೂ ಆಗಬಹುದು, ಅವರಿಂದ ಇವ್ರ ಮೇಲೂ ಆಗಬಹುದು. ಬಟ್ ಇದು ಮಹಿಳಾ ಕೇಂದ್ರಿತ ಸಂವಾದ ಆಗಿರೋದ್ರಿಂದ ಪುರುಷರಿಂದನೇ ಹೆಣ್ಮಕ್ಳಿಗಾಗತ್ತೆ ಅಂದ್ಕೊಳ್ಳಿ ಕುಟುಂಬದಲ್ಲಿ. ಆವಾಗ ನೀವು ಎಷ್ಟೇ ಎಜುಕೇಷನ್ ಕೊಟ್ಟು ಬಂದ್ರೂ, ಈಗ ಒಂದು ಉದಾಹರಣೆ ಇದೆ. ಒಬ್ಬ ಪ್ರೊಫೆಸರು ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಬಾಗ್ಲಾಕೊಂಡು ಹೋಗ್ತಿದ್ರಂತೆ. ಅಥವಾ ಒಬ್ಬ ಪ್ರಿನ್ಸಿಪಲ್ಲು ಪ್ರೊಫೆಸರ್ ಇರ್ತಾರೆ, ಹೈಯೆಸ್ಟ್ ನಾಲೆಡ್ಜ್ ಇರುತ್ತೆ ಅವರಿಗೆ, ಬುಕ್ ನಾಲೆಡ್ಜ್ ಇರುತ್ತೆ. ಆದರೆ ಮನೆಯಲ್ಲಿ ಹೆಂಡತಿಗೆ ಮೇಲೆ ಅವಮಾನ ಪಟ್ಕೊಂಡು ಆಕೆಗೆ ಹೊರಗಡೆಗೆ ಹೋಗೋ ಸ್ವಾತಂತ್ರ್ಯ ಕೊಡದೇ ಲಾಕ್ ಮಾಡ್ಕೊಂಡು ಹೊರಟೋದ್ರು ಅಂದರೆ ಅಲ್ಲೇನು ಸುರಕ್ಷತೆ ಸಿಕ್ತು? ಶಿಕ್ಷಣದಿಂದ ಅವ್ರಿಗೇನು ಸಿಕ್ಕಿದೆ ಅಲ್ವಾ? ಈ ಒಂದು ಪರಿಕಲ್ಪನೆಯಲ್ಲಿ ನಾವು ಯೋಚನೆ ಮಾಡಿದಾಗ ಶಿಕ್ಷಣ ಒಂದರಿಂದನೇ ನಾವು ಎಲ್ಲನೂ ಸುಧಾರಿಸ್ಬಿಡ್ತೀವಿ ಅಂತಲ್ಲ, ಅದು ಜವಾಬ್ದಾರಿ. ಮತ್ತು ಎಲ್ಲರಿಗಲ್ಲೂ ಅದು ಒಳಗೊಳ್ಬೇಕಾಗತ್ತೆ, ಸಮಾಜವನ್ನು ಒಳಗೊಳ್ಬೇಕು. ಶಿಕ್ಷಣದಿಂದ ಖಂಡಿತ ಬದಲಾವಣೆ ತರಬಹುದು. ಖಂಡಿತವಾಗ್ಲೂ ಶಿಕ್ಷಣ ಮೂಲ ಆಗಿರುತ್ತೆ. ಅದು ಫ್ಯಾಮಿಲಿಯಿಂದ ಮತ್ತು ನಾವು ಸಮಾಜದಲ್ಲಿ ನಮ್ಮ ಸೊಸೈಟಿ ಏನಿರುತ್ತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆ ಎಲ್ಲ ಬದಲಾವಣೆಗಳನ್ನ ನೋಡಿದ್ರೆ ನಾವು ಇದನ್ನೆಲ್ಲ ಕಂಡುಕೊಳ್ಬಹುದಾಗಿರುತ್ತೆ. ಅಂದರೆ ಸುರಕ್ಷತೆ ಎರಡು ರೀತಿಯಲ್ಲಿ ಬೇಕು. ದೈಹಿಕವಾಗಿ ಪೊಲೀಸ್ ಕೊಟ್ಬಿಟ್ಟು, ಈಗ ಎಷ್ಟು ಜನ ಹೆಣ್ಮಕ್ಳಿದ್ದೀವಿ ಅಷ್ಟು ಜನಕ್ಕೆ ಒಬ್ಬೊಬ್ರು ಪೊಲೀಸ್ ಕೊಟ್ಬಿಟ್ಟು ಸುರಕ್ಷತೆ ಕೊಟ್ಟರೆ ಆಗೋದಿಲ್ಲ. ಅದು ಮಾನಸಿಕವಾಗಿ ನಮ್ಮಲ್ಲಿ ಆ ಧೈರ್ಯ ತುಂಬಬೇಕು. ಅವಕಾಶಗಳಿರುತ್ತೆ, ನಾನು ಮಾಡ್ತೀನಿ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ ಅಂತನೋ, ಅಥವಾ ಎಷ್ಟೇ ನನಗೆ ಆಗದೇ ಇರುವಂಥ ಕೆಲಸಗಳು ಕೊಟ್ಟರು ನಾನು ಅದನ್ನ ನಿಭಾಯಿಸ್ತೀನಿ ಅನ್ನೋವಂಥ ಶಕ್ತಿ ತುಂಬೋದಿದೆಯಲ್ಲ, ಪ್ರೋತ್ಸಾಹ ಕೊಡೋದಿದೆಯಲ್ಲ, ಅದು ನಿಜವಾದ ಸುರಕ್ಷತೆ ಅಂತ ನನಗನ್ಸುತ್ತೆ. ಹಲ್ಲೆಗಳು ಯಾರು ಬೇಕಾದ್ರೂ ಮಾಡಿಬಿಡ್ಬೋದು ದೈಹಿಕವಾಗಿ. ಮಾನಸಿಕ ಹಲ್ಲೆಗಳನ್ನ ನಿಭಾಯಿಸುವಂಥದ್ದು ನಮಗೂ ಗೊತ್ತಾಗಿರಬೇಕು. ಮತ್ತು ಆ ರೀತಿ ಮಾಡಬಾರ್ದು ಅನ್ನೋ ತಿಳುವಳಿಕೆಗಳು ಸೊಸೈಟಿನಲ್ಲಿ ಹೆಚ್ಚು ಹರಡಬೇಕು.
ಕಾನೂನು ಬಿಗಿ ಈಗ ನೋಡಿ ಹಮ್ಮುರಬಿದು ಒಂದು ಶಾಸನ ಇದೆ, ಕಲ್ಲಿಗೆ ಏನು ಹಲ್ಲಿಗೆ ಹಲ್ಲು ಕೈಗೆ ಕೈ ಅಂತ ಮುಯಿ ಕೊಟ್ಕೊಳ್ತಾ ಇದ್ದಿದ್ದು. ಆ ಥರ ಮಾಡೋದ್ರಿಂದ ಕ್ರೈಮ್ ರೈಟ್ ಅದೇ ಹೇಳಿದ್ದು. ಇವಾಗ ಕಾನೂನು ತಂದ್ಬಿಟ್ಟು ನಾವು ಈಗ ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡಬಾರ್ದು, ಹೆಣ್ಮಕ್ಳು ಅಸುರಕ್ಷಿತ ಅನ್ನೋದಾಗಲಿ, ಅಥವಾ ರಾತ್ರಿ ಪಾಳಿನಲ್ಲಿ ಹೆಣ್ಮಕ್ಳು ಕೆಲಸ ಮಾಡೋದ್ರೆ ಅವರಿಗೆ ಹೆಚ್ಚು ಸೆಕ್ಯೂರಿಟಿ ಕೊಡಬೇಕು ಅನ್ನೋದು, CCTV ಕ್ಯಾಮ್ರಾಸ್ಗಳು ಹಾಕೋದು, ಅಥವಾ ಅವ್ರಿಗೆ ಕ್ಯಾಬ್ ಫೆಸಿಲಿಟೀಸ್ ಕೊಡೋದು, ಇದೆಲ್ಲ ಅದು ಏನಂತಾರೆ ಕಾನೂನಿನಲ್ಲಿ ಕಠಿಣ ಇದು ಮಾಡೋದು. ಮತ್ತು ಆ ರೀತಿ ದೌರ್ಜನ್ಯ ಎಸಗದವ್ರನ್ನ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅನ್ನೋದು ಎಷ್ಟು ಜನಕ್ಕೆ ಆಗಿದೆ. ಈಗ ನೋಡಿ, ಅತ್ಯಾಚಾರ ಮಾಡಿ ಸಾಯಿಸ್ತಂಥವ್ರನ್ನ ಹೊರಗಡೆ ಬಿಟ್ಟರೆ ಅವ್ರನ್ನ ವೆಲ್ಕಮ್ ಮಾಡೋ ಅಂಥ ವಿಜೃಂಭಿಸೋ ಅಂಥ ಸೊಸೈಟಿನಲ್ಲಿ ಇದ್ದೀವಿ ನಾವು. ಏನು ಹೇಳ್ತೀರಾ? ಕಾನೂನು ಬಿಗಿ ಎಲ್ಲಿ ಆಗುತ್ತೆ? ಕಾನೂನಲ್ಲೂ ಬಿಗಿ ಆಗಬೇಕು. ನಾನು ಹೆಚ್ಚು ಇದರಲ್ಲಿ ಏನು ಮಾಡ್ಕೊಳ್ತೀನಿ ಅಂದರೆ, ಮನಸ್ಸು ಪರಿವರ್ತನೆ ಆಗದ ಹೊರತು ಯಾವ ಕಾನೂನುಗಳೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ದೈಹಿಕವಾಗಿ ಹಲ್ಲೆ ನಡೆಸ್ತಾ ಇರಬಹುದು, ಆದರೆ ಮಾನಸಿಕವಾಗಿ ಎಷ್ಟೆಲ್ಲ ಟಾರ್ಚರ್ ಕೊಡಲಿಕ್ಕೆ ಸಾಧ್ಯತೆ ಇದೆ. ದುರ್ಗುಟ್ಕೊಂಡು ನೋಡಿದ್ರೂ ನಮಗೆ ಮುಜುಗರ ಅನಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಇದು ಬದಲಾವಣೆ ಆಗಬೇಕು ಅಂತ ಬಯಸ್ತೀನಿ, ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾನೂನು ಖಂಡಿತವಾಗ್ಲೂ ಇದಾಗುತ್ತೆ, ಕೌಂಟ್ ಆಗುತ್ತೆ. ನನ್ನ ಪ್ರಶ್ನೆ, I just want to add one thing. I think main value system. ಒಂದು ಗಂಡ್ಮಕ್ಳು ನಾನು ಸುಪೀರಿಯರು, ನೀನು ಇನ್ಫೀರಿಯರು, ನೀನು ಭೋಗದ ವಸ್ತು ಅಂತ ಆ ವಿಚಾರ ಹೋಯ್ತು ಅಂದರೆ, ಬೇರೆಯವರು ಸ್ತ್ರೀ ಇರಲಿ ಪುರುಷ ಇರಲಿ ಒಂದು ಗೌರವದಿಂದ ಕಾಣೋದು, ಒಂದು ಮಿನಿಮಮ್ ಬೇಸಿಕ್ ವ್ಯಾಲ್ಯೂಸ್ ಸೊಸೈಟಿನಲ್ಲಿತ್ತು ಅಂದರೆ ಇದೆಲ್ಲದಕ್ಕೂ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಕಾನೂನು ಬರುತ್ತೆ, ಹೇಳ್ದಂಗೆ ದ ಮೋಸ್ಟ್ ಎಜುಕೇಟೆಡ್ ಪೀಪಲ್, they don't hesitate to commit crime. Why? Because their mindset is as such. So mindset nalle badlavane aagಬೇಕಾಗಿದೆ. Only then all other things will fall in place.